ಗೈಸ್, ಯಾರ್ಯಾರೆಲ್ಲ ಮೈಸೂರು ಸಿಲ್ಕ್ ತೊಗೋಬೇಕಂತ ಇದ್ದೀರಾ, ಸೊ ಅವಶ್ಯಕತೆ ಇದೆ. ತುಂಬ ಇಷ್ಟಪಡೋರು, ಕ್ರೇಜ್ ಇರೋರು ಖಂಡಿತ ಈ ವಾರ ನೆಕ್ಸ್ಟ್ ವೀಕಲ್ಲಿ ತೊಗೊಳ್ಳಿ. ಮತ್ತೆ ರೇಟ್ ಕೂಡ ಜಾಸ್ತಿ ಆಗುತ್ತಂತೆ. ಸೊ ಬೇಗ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಬುಧವಾರ ಕೂಡ ಬರುತ್ತಂತೆ ಸ್ಟಾಕು. ಬುಧವಾರ ಬಂದರೆ ಕೂಪನ್ ಕೊಡಲ್ಲ. ಸೊ ಹಾಗೆ ಎಲ್ಲರೂ ಎಷ್ಟು ಜನ ಹೋದ್ರು ಅಷ್ಟು ಜನನೂ ಬಿಟ್ಟು ಸಿಕ್ತವ್ರು ತರಬೇಕು, ಆ ಥರ ರೂಲ್ಸ್ ಇದೆ ಅಂತೆ. ಸ್ಯಾಟರ್ಡೆ ಮಾತ್ರನೇ ಕೂಪನ್ ಕೊಡೋ ಅಂಥ ರೂಲ್ಸ್ ಇರೋದು. ಸ್ಯಾಟರ್ಡೆ ಬೆಳಗ್ಗೆನೇ ಹೋಗಬೇಕು. ವೆಡ್ನೆಸ್ಡೇ ಆದರೆ 12 o'clock ಮೇಲೆ ಬರುತ್ತಂತೆ ಸ್ಟಾಕು. ಸೊ ನಾವು ಹೋಗಿದ್ದು MG ರೋಡ್, ನೆನಪಿರಲಿ. ಇದನ್ನು ನೆನ್ಪಿಟ್ಕೊಂಡು ಹೋಗಿ ಅಲ್ಲಿ ಹೋಗೋರು, ಓಕೆನಾ? ಎಷ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಹಂಗೆ ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಕೊಳ್ಳಿ. ಚೆನ್ನಾಗಿ ಮಾತಾಡಿಸ್ತಾ ಇದ್ದರೆ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಬಟ್ ಅಲ್ಲಿ ಹೆಣ್ಮಕ್ಳು ನಿಮಗೆ ಗೊತ್ತಲ್ವ, ಸೀರೆ ತೋರಿಸಿದ ತಕ್ಷಣ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಲ್ಲ. ಸೊ ಆದರೂ ಸ್ವಲ್ಪ ಕನೆಕ್ಟ್ ಆಗಿ ಅವಾಗ ಅವರು ಕೊಡ್ತಾರೆ. ಕೆಲವ್ರಿಗೆ ಎಲ್ಲ ಕಲರ್ಸ್ ಇರೋರು ತೊಗೊಳಕ್ಕೆ ಇಷ್ಟಪಡಲ್ಲ ಅಂದ್ಕೋತೀನಿ ನಾನು. ಕೆಲವ್ರು ಮಾತ್ರ ಇಷ್ಟಪಡ್ತಾರೆ. ಹಾಗಾಗಿ ಟ್ರೈ ಮಾಡಿ, ಏನೂ ತಪ್ಪಿಲ್ಲ. ಸೊ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು 15K ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಮೈಸೂರು ಸಿಲ್ಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಗಿಫ್ಟಾಗಿ ಕೊಡಿಸ್ತಾ ಇದ್ದಾರೆ ಅಲ್ವಾ? ಇದು ಯಾರಿಗೆ ಏನು ನಿಜನ ಮುಂದೆ ಗೊತ್ತಾಗುತ್ತೆ. ಇವಾಗ ಬೇಗ ಬೇಗ ಹೋಗೋಣ. ಆಲ್ರೆಡಿ ಟೈಮ್ ಆಗೋಗಿದೆ 6:30. ಸೊ ಹೋದ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ, ಫುಲ್ ಡೀಟೇಲ್ಸ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಬಸ್ ಆರಿಸ್ಕೊಬರೋರಿ ಬಸ್ ಬೇಗ ಎದ್ದು, ಇನ್ನೊಂಚೂರು ಬೇಗ ಆಗಿರೋ ಮಾರ್ಕೆಟ್ ಬಸ್ ಬೇಗ ಯಾಕಮ್ಮ ಎದ್ದಿಲ್ಲ. ನಾನು ಎದ್ದು ಸ್ನಾನ ಆಗಿ ರೆಡಿ ಆಗಲಿ ಅಲ್ಲಾಡ್ತಾಗ್ಲಕ್ಕೆ ಹೋಗೋದು. ಬಸ್ ಫೈನಲ್ ಹೋಗ್ತಾ ಇದ್ದೀವಿ ಸರ್ ಮಾತ್ರ. ಗೈಸ್, ಇವಾಗಷ್ಟೇ ಮನೆಗೆ ಬಂದ್ವಿ. ಮೈಸೂರು ಸಿಲ್ಕನ್ನು ತೆಗೆದುಕೊಂಡು ಹೇಗೆ ತೊಗೊಳ್ಳೋದು, ಎಷ್ಟು ಕಷ್ಟ ಆಯಿತು, ಏನು ಕತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೆ ಮುಂಚೆ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾವು ಹೋಗಿದೆ MG ರೋಡ್ಗೆ. MG ರೋಡಲ್ಲಿರೋಂಥ KSIC ಸಿಲ್ಕ್ ಶಾಪ್. KSIC ಏನಕ್ಕೆ ಇಷ್ಟು ರೇಟ್ ಆಗಿದೆ, ಇವಾಗ ರೇಟ್ ಕಮ್ಮಿ ಆಗುತ್ತಾ ಆಗಲ್ವಾ, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿ ಹೋದ್ಮೇಲೆ ನೀವು ಏನು ಮಾಡಬೇಕಂತನೂ ಟಿಪ್ಸ್ ಕೊಡ್ತೀನಿ. ಸೊ ಅಷ್ಟು ಕ್ಯೂವಲ್ಲಿ ನಿಂತಾಗ ಇದನ್ನು ಕೊನೆಯವರೆಗೂ, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಕೊನೆಯವರೆಗೂ ವಿಡಿಯೋ ನೋಡಿ. ಸೊ ಅಲ್ಲಿ ಹೋಗಿರೋ ಅಂಥ ಕ್ಲಿಪ್ಸ್ಗಳನ್ನ ಹಾಕ್ತೀನಿ. ಸೊ ನೋಡ್ಬೋದು ನೀವು. ಚಿನ್ನ ರೈಸ್ ಆದಂಗೆ ಸೀರೆ ಕೂಡ ರೈಸ್ ಆಗುತ್ತೆ, ಇದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಸೊ ಇವಾಗ ಚಿನ್ನ ರೈಸ್ ಆಗಿದೆ. ಸೊ ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ರೇಟ್ ಜಾಸ್ತಿ ಆಗುತ್ತಂತೆ. ಮತ್ತು ಪರ್ಚೇಸ್ ಮಾಡೋರೆಲ್ಲ ಬೇಗ ಪರ್ಚೇಸ್ ಮಾಡಿ. ಆ್ಯಂಡ್ ಸೊ ಏನಕ್ಕೆ ಇಷ್ಟು ಕ್ರೇಜ್ ಅಂದರೆ, ಫಸ್ಟೆಲ್ಲ ಈ KSICನ ಯಾರೂ ನೋಡ್ತಾನೂ ಇರಲಿಲ್ಲ ತಿರುಗಿ ಕೂಡ. ಶೋರೂಮ್ಗಳನ್ನ ಹಿಂಗೆ ನೋಡ್ತಿದ್ದೆ ನಾನೇ ಮೈಸೂರಲ್ಲಿ ಯಾವಾಗಲೂ. ಬಟ್ ಯಾವಾಗ ನೋಡೋ ಖಾಲಿ ಇರ್ತಾಯಿತ್ತು ಶಾಪು, ಯಾವಾಗ ಬೇಕೋ ಸ್ಟಾಕ್ ಸಿಗ್ತಾಯಿತ್ತು. ಬಟ್ ಇವಾಗ ಆ ಥರ ಇಲ್ಲ, ಸಖತ್ ಕಷ್ಟ ಇದೆ. ಬಟ್ ಆದರೂ ನಾವು ಪರ್ಚೇಸ್ ಮಾಡಿದ್ವಿ ಇಷ್ಟು ಈಸಿಯಾಗಿ. ಹೆಂಗೆ ಅಂತ ಹೇಳ್ತೀನಿ. ಇಷ್ಟು ಸೀರೆನ ಒಬ್ರಿಗೆ ಒಂದೇ ಕೊಡ್ತಾರೆ, ಅದು ಇವಾಗಂತೂ ಸಖತ್ ಕಷ್ಟ ಆಗುತ್ತೆ. ಅಷ್ಟು ಕ್ಯೂವಲ್ಲಿ ನಿಂತು ಒಂದು ಸೀರೆಗೋಸ್ಕರ ಬರಬೇಕಾ ಅನ್ಸುತ್ತೆ. ಅಲ್ಲಿ ಹೋದ್ಮೇಲೆ ಹೆಂಗಿತ್ತಂದರೆ, ಇವತ್ತು 60 ಸೀರೆ ಬಂದಿತ್ತಂತೆ, ಆದರೆ 61 ಕೂಪನ್ ಕೊಟ್ಟರು. ಬಟ್ ಬರೋರೆಲ್ಲ ಎಲ್ಲೋ ಒಬ್ಬರೋ ಇಬ್ಬರೋ ತೊಗೊಂಡಿಲ್ಲ ಅಷ್ಟೇ, ಪ್ರತಿ ಒಬ್ಬರು ಸೀರೆ ತೊಗೊಂಡ್ರು. ಅಲ್ಲಿ ಇರೋದು ಏನಾದರೂ ಆಗಲಿ ಅದನ್ನು ಎತ್ಕೋತೀವಿ ಅನ್ನೋ ಥರ ಅವರಿದ್ರು. ನಂಗೆ ಅದು ನೋಡಿ ಆಶ್ಚರ್ಯ ಆಯಿತು. ಆ್ಯಂಡ್ ಬೈ 12 years ಬ್ಯಾಗೆಲ್ಲ ಸಿಕ್ಕಾಬಟ್ಟೆ ಆರಾಮಾಗಿ ಪರ್ಚೇಸ್ ಮಾಡ್ತಾಯಿದ್ವಿ. 2 years ಬ್ಯಾಗು ಕೂಡ ಅಷ್ಟೇ ಆರಾಮಾಗಿ ಪರ್ಚೇಸ್ ಮಾಡ್ತಾಯಿದ್ವಿ. ನಾನು ಈಗ 6 months ಹಿಂದೆ ಹೋದಾಗ ಯಾವ ಸಿಸ್ಟಮ್ ಇತ್ತಂದರೆ, ಎಲ್ಲರೂ ಒಟ್ಟಿಗೆ ಬಿಟ್ಟರು. ಮೈಸೂರಲ್ಲಿ ಪರ್ಚೇಸ್ ಮಾಡಿದೆ. ಆವಾಗ ಎಲ್ರಿಗೂ ಹಿಂಗೆ ಎಸೆದ್ರು ಅಷ್ಟೇ. ಎಸ್ದಾಗ ಹಿಡ್ಕೊಂಡವ್ರಿಗೆ ಸೀರೆ, ಇಲ್ಲ ಅಂದರೆ ಇಲ್ಲ. ಆ ಹಿಡ್ಕೊಂಡಿರೋರ ಹತ್ರ ಹೋಗ್ಬಿಟ್ಟು ಸಿಗದೆ ಇರೋರು ರಿಕ್ವೆಸ್ಟ್ ಮಾಡಿಕೊಂಡು, ನಿಮಗೆ ಬೇಡ ಅಂದರೆ ನಮಗೆ ಕೊಡಿ ಅಂತ ಕೇಳ್ಕೊಂಡು ಅವರಿಂದನೇ ಸುತ್ತಾ ಇರಬೇಕು. ಜಾಸ್ತಿ ಒಂದು 5-6 ಹಿಡ್ದಿರೋರ ಹತ್ರ. ಸೊ ಆ ಥರ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಸೀರೆ, ಇಲ್ಲಾಂದರೆ ಇಲ್ಲ. ಸೊ ಓಕೆನಾ, ಅದು ಓಕೆ. ನಂಗೆ ಅನಿಸಿದ್ದು ಈ ಕೂಪನ್ ಕೊಡ್ತೀವಿ ಅಂತಾರಲ್ಲ, ಬಟ್ ಆನ್ಲೈನ್ ಮಾಡಿದ್ರೆ ಬೆಸ್ಟ್ ಅಂತ ನನಗನ್ನಿಸ್ತು. ಅಲ್ಲಿ ಹೋಗಿ ಪಾಪ 5 ಗಂಟೆ 4 ಗಂಟೆಯಿಂದ ಎಲ್ಲ ಬಂದು ಕಾಯ್ತಾ ಇರ್ತಾರೆ. ಅದು ನೋಡೇ ಬೇಜಾರಾಯಿತು. ಹಂಗೆ ಕಾದು ಅವ್ರಿಗೆ ಖುಷಿಯಾಗ ಸೆಲೆಕ್ಷನ್ ಇಲ್ಲ ಅಂದರೆ ಸಖತ್ ಬೇಜಾರಾಗ್ತಾರೆ. ಒಂದಿನ ಎಲ್ಲ ಟೈಮ್ ವೇಸ್ಟ್ ಆಯ್ತಂತ. ಸೊ ಅದ್ರ ಬದಲು ಗೌರ್ಮೆಂಟ್ನವ್ರು ಆ ಕೆಲಸ ಮಾಡ್ಬೋದು. ಏನಕ್ಕೆ ಮಾಡ್ತಾಯಿಲ್ಲ ಅದು ನಂಗೆ ಗೊತ್ತಿಲ್ಲ. ಅದು ಮಾಡಿದ್ರೆ ನಿಜವಾಗ್ಲೂ ಎಷ್ಟು ಜನಕ್ಕೆ ಕೂಪನ್ ಸಿಗುತ್ತೆ ಅಲ್ಲೇ ಗೊತ್ತಾಗುತ್ತೆ. ಅವ್ರ ಮನೇಲಿ ಇರ್ತಾರೆ, ಅಟ್ಲೀಸ್ಟ್ ಸಿಕ್ಕಿಲ್ಲ ಅಂತನಾದ್ರು.
ಅದು ಬೆಸ್ಟ್ ಅಂತ ನಂಗೆ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಕ್ರೇಜ್ ಬಂದಿರೋದು ಏನಂದರೆ ರೀಲ್ಸ್ ನೋಡಿ ನೋಡಿ ಮೈಸೂರು ಸಿಲ್ಕ್ ಕ್ರೇಜ್ ಬಂದಿದೆ ಎಲ್ರಿಗೂ. ಫಸ್ಟು ಯಾರು ಅದನ್ನು ನೋಡಿದ್ರು ಕೂಡ ತಗೋಬೇಕಂತ ಇರಲಿಲ್ಲ. ಆ ರೀಲ್ಸ್ ನೋಡಿ ಎಷ್ಟು ಉಚ್ಚೆಪ್ಸಿದ್ದಾರೆ ಜನಕ್ಕೆ ಅಂದರೆ ಹೇಳಕ್ಕೆ ಅಸಾಧ್ಯ, ಹಂಗಿದೆ. ಏನಂದರೆ ಮೈಸೂರವರು ಒಂದು 2 ಊರವರು ಅಷ್ಟೇ ಪರ್ಟಿಕ್ಯುಲರ್ ಈ ಸೀರೆ ಪರ್ಚೇಸ್ ಮಾಡ್ತಾಯಿದ್ದು, ಅದು ಬಿಟ್ಟರೆ ಇನ್ನು ಯಾರೂ ಮಾಡ್ತಿರ್ಲಿಲ್ಲ. ಎಲ್ಲೋ ಒಂದು ಇಟ್ಕೋಬೇಕಂತ ಇಟ್ಕೋತಿದ್ರು ಅಷ್ಟೇ ನಾನು ನೋಡ್ದಂಗೆ. ಈಗ ಮನೆಗೆ 50, 30, 70 ಈ ಥರ ಸೀರೆಗಳನ್ನ ಇಟ್ಕೊಂಡವ್ರೆ. ಬಟ್ ಈಗಲೂ ಕ್ರೇಜ್ ಕಮ್ಮಿ ಆಗಿಲ್ಲ. ಬಟ್ ಟ್ರೆಂಡ್ ಕೂಡ ಅಷ್ಟೇ, ಯಾವತ್ತಿಗೂ ಕಮ್ಮಿ ಆಗಲ್ಲ. ಇದು ನೀವು ಯಾವ ಜನ್ರೇಷನ್ ಕೂಡ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನಾದರೂ ಬೈ ಮಾಡಬೇಕು ಅನಿಸುತ್ತೆ, ನನಗನ್ಸಿದ್ದು. ಗೈಸ್ ಬಂದ್ವಿ, ಅದ್ರ ಆಲ್ರೆಡಿ 46 ಮೆಂಬರ್ಸ್ ಬಂದುಬಿಟ್ಟಿದ್ದಾರೆ. ಸೊ ಟೋಕನ್ ಹೆಂಗೆ ಸಿಗುತ್ತೋ, ಸೀರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಕಾದು. ಇವಾಗ 7:50 ಆಗಿದೆ ಇಲ್ಲಿ ಬರೋಷ್ಟರಲ್ಲಿ. ನಮ್ಮ ಅಪ್ಪ ಅಮ್ಮ ಬರೋದು ಲೇಟ್ ಆಗಿರೋದ್ರಿಂದ ನೋಡೋಣ. ಈಗ ಅವ್ರು ಬರೋದು 9 o'clock ಅಂತೆ, ಅಲ್ಲಿವರೆಗೂ ಕಾಯ್ಬೇಕು ಟೋಕನ್ ಇಸ್ಕೊಳ್ಳೋಕ್ಕೆ. ಬಟ್ ಅದರಲ್ಲಿ ಲಿಸ್ಟ್ ಮಾಡ್ಕೊಬಿಟ್ಟಿದ್ದಾರೆ, ನಾವು ಫಸ್ಟ್ ಅಂತ. ನೋಡೋಣ ಹೆಂಗಾಗುತ್ತೆ ಅಂತ. ಸೀರೆ ಬೇಡ, ಬ್ರೇಕ್ಫಾಸ್ಟ್ ಬಂದಿದ್ದೀವಿ ಗೈಸ್. ನೀವು ಇದೇ ಫಸ್ಟ್ ಟೈಮಾ? ಸೀರೆ ತಗೊಂಡಿದ್ದೀನಿ, ಬಟ್ ಜೈನಗರ್ 4 ಬ್ಲಾಕ್ ಇದೆಯಲ್ಲ KSH ಅಲ್ಲಿ ತಗೊಂಡಿದ್ದೆ. ಮಧ್ಯಾಹ್ನ ಹಿಂಗೆ ಹೋಗಿದ್ದೆ. ಬಟ್ ಅದೇ ಒಂದು 4 ಸೀರೆ ತೋರಿಸ್ತಾರೆ ಅಷ್ಟೇ. ಇಲ್ಲಿ 15 minutes ಅಷ್ಟೇ ಒಬ್ಬೊಬ್ರಿಗೂ ಒಂದೊಂದು ಬ್ಯಾಚ್. ಅದಕ್ಕೆ ನಾವು ಎಷ್ಟು ಜನ ಬರ್ತೀವಿ ಅಷ್ಟು ಒಳ್ಳೇದು. ಒಂದೇ ಸೀರೆ ತಗೊಳ್ಳಿ, 2 ತರಲಿ, ಟೋಕನ್ ತಗೊಬಿಡ್ಬೇಕು. ಕರ್ಕೊಂಬರ್ಬೇಕು. ನಮ್ಮ ಮಗನಿಗೆ ಹಾಸ್ಟೆಲ್ ಇದ್ದಾರೆ, ಮಗನಿಗೆ ಏನು ಗೊತ್ತಾಗಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಜೊತೆಗಿದ್ರೆ ಅನುಕೂಲ ಅಲ್ಲ. ಫ್ರೆಂಡೇ ಕರ್ಕೊಂಡ್ಬಂದಿದ್ರು. ಫ್ರೆಂಡು ಅವ್ರು ಇಷ್ಟೊಂದು ನನಗೋಸ್ಕರ ಬರ್ಬೇಕಲ್ಲ, ಅವ್ರು ತಗೊಳ್ತಿದ್ದಾರೆ. ನನಗೆ ಅವ್ರು ಹೇಳಿದ್ರು ಇದೆ ಅಂತ. ಇದಾಗಲೇ 6 months ಆಯಿತು ಶುರು. ಈ ಥರ ಮುಂಚೆ ಹಿಂಗಿರಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಎಷ್ಟು ಜನ ಇರಲಿ ಮೈಸೂರಲ್ಲಿ ಬಿಟ್ಬಿಟ್ರು, ಬಿಟ್ಟು ಹಿಂಗೆ ಎಸಿತಾರೆ ಕ್ಯಾಚ್ ಇಟ್ಕೊಂಡವ್ರಿಗೆ ಮಾತ್ರ. ನೋಡಿ ಬಿಸಿಲಲ್ಲೂ ಹೆಂಗೆ ಕೂತವ್ರೆ ಅಂತ. ಎಂಥ ಕ್ರೇಜು ನಮ್ಮ KSICಗೆ. ಇಬ್ಬರು ಒಂದು ಕಡೆ ನೆರಳಲ್ಲಿ ತಂಪಾಗಿ ನಿಂತವ್ರು ನೋಡಿ. MG ರೋಡಲ್ಲಿ ನೋಡಿ ಗೈಸ್ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಅವರು ಯಾರೂ ಬಂದಿರಲಿಲ್ಲ. ಎಷ್ಟೊತ್ತಿಗೆ ಬಂದಿದ್ದೀರಾ? ನಾವು 5:45 ಬಂದಿದ್ದೀವಿ. ಹೌದಾ? ಎಷ್ಟು ಇವಾಗ ನಿಮ್ಮ ಟೋಕನ್ ನಂಬರ್? ಟೋಕನ್ ನಂಬರ್ ನಮಗೆ 11-12 ಸಿಕ್ಕಿದೆ. ನೀವೇ ಫಸ್ಟ್ ಹೋಗೋದು? ನಾವು ಸೆಕೆಂಡ್ ಹೋಗ್ತೀವಿ. ಇಲ್ಲ 25 ಮೆಂಬರ್ಸ್ ಬಿಡ್ತಾರಂತೆ. ಹೌದಾ? ಹಾಂ ಇಲ್ಲ ಅಂಕಲ್ ಹೇಳಿದ್ರು 30 ಮೆಂಬರ್ಸ್ ಬಿಡ್ತಿದ್ರಂತೆ. ಇವತ್ತು ಮೋಸ್ಟ್ಲಿ 25 ಅನ್ಕೊಂಡೆ. 50 ಅವ್ರು ರೆಗ್ಯುಲರ್ ಬರ್ತಾರಂತ ಒಬ್ರು ಸಿಕ್ಕಿದ್ರು. ಲಾಸ್ಟ್ ವೀಕ್ ಬಸವೇಶ್ವರನಗರದಲ್ಲಿ 10 ಮೆಂಬರ್ಸ್ ಬಂದಿದ್ರು. ಅಲ್ಲಿ ಅಷ್ಟೇ ಬಿಡೋದು, ಇಲ್ಲಿ ಮಾತ್ರ ಯಾವಾಗಲೂ 25 ನಾನು ಕೇಳಿರಂಗೆ. 25 ಜನ ನಿಮಗೆ ಲ್ಯಾಟ್ರಿ ಆಗತ್ತೆ. ನೀವು ಫಾಸ್ಟ್ ಇದ್ದೀರ ಎಲ್ಲರೂ. ಲಾಸ್ಟ್ ವೀಕ್ ಸ್ಲೋ ಇದ್ವಿ, ಅದಕ್ಕೆ ಈ ವಾರ ಫಾಸ್ಟ್ ಆಗಿದ್ದೀವಿ. ಕ್ಯೂ ನೋಡ್ತಾ ಇದ್ರೆ ಅವಾಗೆಲ್ಲ ಊರಲ್ಲಿ ನೀರಿಗೆ ನಿಲ್ತಿದ್ರಿ, ಇವಾಗ ಸೀರೆ. ಎಲ್ಲ ಸೀರೆಗೆ ನಿಲ್ಲಲ್ಲ ರೀ, ಇದೊಂದಕ್ಕಷ್ಟೇ. ಎಲ್ಲದೂ ಸಿಗುತ್ತೆ ಆರಾಮಾಗಿ. ಮುಂಚೆ ಯಾರು ಕೇಳೋರು. ಇವಾಗ ಓಪನ್ ಮಾಡ್ತಾ ಇದ್ದಾರೆ ಗೈಸ್. 10 ಗಂಟೆಗೆ ಬಂದು ಟೋಕನ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 60 ಸೀರೆ ಅಂತೆ ಬಂದಿರೋದು ಇವತ್ತು. ಟೋಕನ್ ಸಿಕ್ಕಿದೆ. 46 ನಂಬರ್ ಒಳಗೆ ಹೋಗೋದು ಬಾಕಿ ಇದೆ, ನೋಡೋಣ. ಗೈಸಲ್ಲಿ ಅಲ್ಲಿ ಒಬ್ರಿಗೆ ಒಂದೇ ಸೀರೆ ಅಂದಮೇಲೆ ನಾವು ನಮ್ಮಪ್ಪ, ನಾನು, ನಮ್ಮಮ್ಮ 3 ಜನ ಕೂಪನ್ ತೊಗೊಂಡ್ವಿ. 3 ಜನಕ್ಕೆ ಒಂದೊಂದು. ಸೊ ಫಸ್ಟ್ ಬ್ಯಾಚ್ ಇವಾಗ 30 ಜನನ ಬಿಡ್ತಾ ಇದ್ದಾರೆ ಒಂದೇ ಸಲ. ಸೊ ಹೋಗ್ತಾ ಇದ್ದಾರೆ ಒಳಗಡೆ. ಗೈಸ್ ಇಲ್ಲಿ ಬಂದಿರೋ ಗಂಡಸ್ರುಗಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಜನ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ. ನಮ್ಮ ಮನೆಗಳಲ್ಲೂ ಇದ್ದಾರೆ, ಬರೋದೇ ಇಲ್ಲ ಅಂತಾರೆ.
ಬಟ್ ನಿಜವಾಗ್ಲೂ ಅವರೆಲ್ಲ ಬಂದು ಕಾದು ಕೂತು ಅವ್ರಿಗೆ ಸೀರೆ ಕೊಡಿಸೋರಿಂದ ಕೊಡಿಸಿ ಆಚೆನೇ ಕರ್ಕೊಬಂದರು. ಫಸ್ಟ್ ಬ್ಯಾಚ್ ಅವರೆಲ್ಲ ಬರ್ತಾ ಇದ್ದಾರೆ ಗೈಸ್ ತಗೊಂಡು ಆಚೆಗೆ. ಇವಾಗ ಸೆಕೆಂಡ್ ಬ್ಯಾಚ್ ಹೋಗೋ ಟೈಮ್. ಒಳಗೆ ಹೋದೆ ಗೈಸ್. ಹೋದ ತಕ್ಷಣ ಸೀರೆಗಳೇ ಇಲ್ಲ, ಏನೋ ಜಾರ್ಜೆಟ್ ಮಾತ್ರ ಇತ್ತು ಜಾಸ್ತಿ. ಸೊ ತುಂಬ ಕಮ್ಮಿ ಇತ್ತು. ಅದರಲ್ಲಿ ಇರೋದ್ರಲ್ಲಿ ಎತ್ಕೊಂಡು ಒಂದು ಕಡೆಯಿಂದ ಹೋದೆ. ತುಂಬ ಒಂದು 30 ಸೀರೆನೂ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಕಮ್ಮಿ ಎತ್ಕೊಂಡು ಹೋಗ್ತಾಯಿದ್ದೆ. ನಂಗೊಂದು ಕಲರ್ಸ್ ಐಡಿಯಾ ಇತ್ತು, ಬಟ್ ಆರೆಂಜ್ ಬೇಕನ್ನೋ ಸಖತ್ ಆಸೆ ಇತ್ತು ನಮ್ಮಮ್ಮಂಗಾಗಲಿ ನನಗಾಗಲಿ. ಸೊ ಸೀರೆನೇ ಇಲ್ಲ ಅಲ್ಲೆಲ್ಲೂ. ಫೈನಲಿ ಕುತ್ಕೊಂಡು ಒಂದು ಕಡೆ ಚರ್ಚೆ ಮಾಡಿ ಎಲ್ಲರೂ ನಮ್ಮಿಂದನೇ ಬರ್ತಾಯಿದ್ರು, ಅದನ್ನು ಸೀರೆ ನಮಗೆ ಕೊಡ್ತೀರಾ ಅಂತ. ಸೊ ಎಲ್ಲೂ ಕೊಡದೆ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಇಟ್ಕೊಂಡು ನೋಡಿಬಿಟ್ಟು ಆಮೇಲೆ ಎಲ್ಲ ಕೊಟ್ಬಿಟ್ಟು ಬಂದುಬಿಟ್ವಿ ಗೈಸ್. ಸುತ್ತ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್, ಸೀರೆಗಳೇ ಇಟ್ಟಿಲ್ಲ. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಸೊ ಏನು ಮಾಡಿಸ್ಲಿಕ್ಕೆ ಬಂದ್ವಿ. ಅವ್ರಿಗೆ ಕೆಲಸ ಹೋದ್ರೆ ಇಲ್ಲಿ ನೆಮ್ಮದಿಲಿ ಇರೋದು ಆರಾಮಾಗೆ. ಬರೋರು ಗೊತ್ತಾಕೊಟ್ರೆ ಸಾಕು ಸರ್. ಇವಾಗ ಕೊಡ್ತಾ ಇರುವಂತ MLA MP ಗಳೆಲ್ಲ ತಿನ್ಕೊಂಡೆ ಅವರು ನೆನೆ ಬಂದೆಲ್ಲ ನೆತ್ಕೊಂಡು ಬೇಕಾದವ MLA MP ಗಳು. ಅವರೇನು ಈ ಥರ ಕ್ಯೂ ನಿಂತ್ಕೊಳ್ಳೋಂಗಿಲ್ಲ, ಟೋಕನೂ ಇಲ್ಲ. ಗೈಸ್ ನಮ್ಮಮ್ಮ ತುಂಬ ದಿನದಿಂದ ಸೀರೆ ಪರ್ಚೇಸ್ಗೆ ಹೋಗೋಣ ಬಾ ಅಂತಲೇ ಇದ್ರು. ನಾನು ಇವಾಗ ಬೇಡ ಅವಾಗ ಬೇಡ ಅಂತಲೇ ಇದ್ವಿ. ಸೊ ಫೈನಲಿ ಅವರು ಆಸೆ ಪಟ್ಟಂತೆ ಕರ್ಕೊಂಡೋಗಿ ಕೊಡ್ಸಿದ್ದು. ಮೈಸೂರಾದರೆ ಅವ್ರು ನಮ್ಮನ್ನು ಕಾಯೋದೇ ಇಲ್ಲ. ಸೊ ಅವರೇ ಸೆಲೆಕ್ಷನ್ ಮಾಡಿ ತಂದುಬಿಡ್ತಾಯಿದ್ರು. ಸೊ ನನಗೆ ಕಾದಿದ್ದವರು ಇಲ್ಲಿ ಬೆಂಗಳೂರಲ್ಲಿ ಆಗೆಲ್ಲ ನಮ್ಮ ಜೊತೆಗೆ ಒಬ್ಬರು ಬೇಕಂತ. ಸೊ 3 ಜನ ಹೋಗಿ ಫೈನಲಿ ಪರ್ಚೇಸ್ ಮಾಡಿದೆ. ಅವರಂತೂ ಸಖತ್ ಖುಷಿಯಾದರು. ಥ್ಯಾಂಕ್ ಯು ಮ್ಯಾಮ್. ಫೈನಲಿ ಸೀರೆ ಸಿಕ್ತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಕ್ಕಿದ್ನ ಎತ್ಕೊಬರ್ಬೇಕು ಅನ್ನೋದು ನಿಜ. ಅಷ್ಟು ಐಪ್ಸಿದೆ ಆ ಸೀರೆಗೆ. ಸೊ ನಾನು ತಂದಂಥ ಸೀರೆಗಳನ್ನ ತೋರಿಸ್ತೀನಿ. ಅಲ್ಲಿ ಹೇಗೆ ಪರ್ಚೇಸ್ ಮಾಡಬೇಕಂದ್ರೆ, ಅಲ್ಲಿ ಬಂದಂಥ ಜನಗಳು ಒಂದು ಒಳ್ಳೆ ಐಡಿಯಾ ಮಾಡಿದರು. ಸೊ ಎಲ್ಲ ವಾರಗಳು ಜಗಳ ಆಡಿದ್ರಂತೆ. ಕೆಲವರು ಪ್ರತಿ ವಾರ ಬರ್ತಾರಂತೆ. ನಾನು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿಸ್ತಾ ಇದ್ದೆ. ಅವಾಗ ಹೇಳಿದರು. ಬಟ್ ಅದಕ್ಕೆ ಯಾರೋ ಒಬ್ಬರು ಫಸ್ಟ್ ಬಂದವರೇ ಬಂದು ಪೇಪರು ಪೆನ್ನು ತಂದು ಅವರೇ ಹೆಸ್ರುಗಳನ್ನ ಬರ್ಕೊಂಡು 1, 2 ಆ ಥರ ಕೂಪನ್ ನಂಬರ್ಗಳ ಥರ ಅವರೇ ಬರ್ಕೊಂಡ್ಬಿಟ್ಟಿದ್ರು ಎಲ್ಲರ ಹೆಸ್ರು. ಸೊ ಹೋಗಿ ಎಲ್ಲರ ಹೆಸ್ರು ಮೆನ್ಷನ್ ಆಗಿತ್ತು. 50 ಕೂಪನ್ ಅಷ್ಟೇ ಕೊಡೋದಂತ ಆಲ್ರೆಡಿ ಅಂಗಡಿ ಮುಂದೆ ಹಾಕಿದ್ರು ಬೋರ್ಡು. ಆದರೂ ಕೂಡ 61 ಕೊಟ್ಟರು ಇವತ್ತು. ಸೊ ಅವ್ರು ಹಾಗೆ ಮಾಡಿದ್ದಿಂದ ಅಂಗಡಿಯವರು ಯಾರೂ ಕೂಡ ಬರಲಿಲ್ಲ. 10 ಗಂಟೆ ಆದರೂ 10:10 ಬಂದು ಒಟ್ಟಿಗೆ ಒಂದು ವಾಚ್ಮೆನ್ ಕೂಡ ಬರಲಿಲ್ಲ. ಸೊ ಬಂದು ಅವಾಗ ಕೂಪನ್ನ ಆಚೆನೆ ಅಂಗಡಿ ಓಪನ್ ಮಾಡಲಿಲ್ಲ, ಕೊಟ್ಬಿಟ್ಟು ಸೀದಾ ಬಿಟ್ಬಿಟ್ರು. ಬಟ್ ಎಷ್ಟೊತ್ತಂತೀರ 11:30 ಅಷ್ಟರಲ್ಲೆಲ್ಲ ಕ್ಲೋಸ್ ಮುಗ್ದೋಯ್ತು. ಅಷ್ಟು ಸೀರೆ ಖಾಲಿ. ಅಂಗಡಿ ಒಳಗೆ ಒಂದು ಸೀರೆ ಇರಲಿಲ್ಲ. ಆ ಥರ ತೊಗೊಂಡು ಬಂದ್ವಿ. ಸೊ ನಾನು ತೊಗೊಂಡಂಥ ಸೀರೆಗಳು ಯಾರಿಗೆ ಅಂದರೆ ಇದು ನನಗಂತೂ ಅಲ್ಲ, ನಮ್ಮಮ್ಮ ಧನಲಕ್ಷ್ಮಿ ಪೂಜೆಗೋಸ್ಕರ ತೊಗೊಂಡ್ರು ದೀಪಾವಳಿಗೆ. ಸೊ ಅವ್ರು ತೊಗೊಂಡ್ರೇನೋ ನಾವು ತೊಗೊಂಡ್ರೇನೋ ಎರಡೂ ಒಂದೇ. ನಮ್ಮಮ್ಮ ನನಗೆ ತಗೊಳ್ದೇ ಇರ್ತಾರ. ಏನಮ್ಮ ಹ್ಞೂ ಅಂತವ್ರೆ ಗೈಸ್. ಫಸ್ಟ್ ಬಂದು ಈ ಪ್ಯಾರೆಟ್ ಗ್ರೀನು ಈ ಥರ ಬಾರ್ಡ್ರ್ ಇದೆ. ಸಖತ್ ಇಷ್ಟ ಆಯಿತು ಗೈಸ್. ನೋಡಿ ಈ ರೀತಿ ಇದೆ ಸೀರೆ. ಫುಲ್ 2 ಸೈಡ್ ಬಾರ್ಡ್ರ್ ಇದೆ. ಇದು ಬಂದು ರೇಟು 25,122 ರೂಪಾಯಿ ಈ ಸೀರೆ ಬೆಲೆ. ಇದು ಫಸ್ಟ್ ಒನ್ ಗೈಸ್. ಇದು ಈಗ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಮಾತ್ರ ಈ ಕಲರ್ ಯಾವ ಕಲರ್ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಕಪ್ ನೀಲಿನೂ ಅಲ್ಲ, ಏನೋ ಒಂಥರ ಸಿಮೆಂಟ್ ಗ್ರೇ ಡಾರ್ಕು ಅಲ್ಲ, ಸಾಕಾದಾಗ ಕಾಣಿಸ್ತಾ ಇತ್ತು ಅಂಗಡಿಲಂತೂ. ಸೊ ಅದಕ್ಕೆ ಇದನ್ನು ತೊಗೊಂಡ್ವಿ. ಬಾರ್ಡ್ರು ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಈ ಸೀರೆ ಪ್ರೈಸ್ ಬಂದು 32,523 ರೂಪಾಯಿ ಆಗಿದೆ. ಸೊ ಯಾರಿಗಾದ್ರೂ ಈ ಕಲರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು ಗೈಸ್. ಇದು ನಾವು ಪೂಜೆಗೆ ಇರ್ತಾರಲ್ವ, ಅದಕ್ಕೆ ಓಪನ್ ಮಾಡ್ತಾಯಿಲ್ಲ ನಾನು ಜಾಸ್ತಿ. ಪೂಜೆ ಆದಮೇಲೆ ಬೇಕಾದ್ರೆ ತೋರಿಸೋಣ. ಇವೆರಡು ಸೀರೆ ಗೈಸ್ ಇವತ್ತು ತೊಗೊಂಡಂಥ ಸೀರೆ. ಈ 6 ತಿಂಗಳ ಹಿಂದೆ ನಾನು
ಬೈ ಮಾಡಿದಾಗ ಹೇಳಿದ್ನಲ್ಲ ಮೈಸೂರಲ್ಲಿ ಕ್ಯಾಚ್ ಹಿಡ್ದು ಎತ್ಕೊಬಂದಿದ್ದಂತ. ಸೊ ಅದು ಈ ಕಲರ್ ನೋಡಿ, ಇದು ಮೆಜೆಂಟಾ ಪಿಂಕು, ಸೊ ಡಾರ್ಕ್ ಪರ್ಪಲ್ ಅಂತಲೇ ಅಂದ್ಕೊಳ್ಳಿ. ಸಕ್ಕದಾಗಿದೆ ಬಾರ್ಡ್ರೆಲ್ಲ. ಸೊ 28,020 ರೂಪೀಸ್ ಇದು ಒಂದು ಸೀರೆ ಬೆಲೆ. ಸೊ ಇದು ಇಲ್ಲೇ ನಾನು ಫಾಲ್ ಹಾಕೋಕ್ಕೆ ಅಂತ ಕಳಿಸಿದೆ, ಸೊ ಹಾಗಾಗಿತ್ತು, ಹಾಗೆ ತೋರಿಸ್ತಾ ಇದ್ದೀನಿ. ಲೈಟ್ ಸಿದ್ಲುಪಿಡಿ ಕಲರ್ ಅಂತಾರೆ, ಇಲ್ಲ ಒಂಥರ ಲೈಟ್ ಗ್ರೀನಿ ಕಲರ್, ಹೇಳೋಕ್ಕೆ ಆಗಲ್ಲ ಯಾವ ಥರ ಅಂತ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಸೇಮ್ ಪ್ರೈಸ್. ಪಿಸ್ತಾ ಗ್ರೀನ್ ಅಂತೆ ಗೈಸ್, ಪಿಸ್ತಾ ಗ್ರೀನು ಅಲ್ಲ, ಇದು ಸ್ವಲ್ಪ ಚೇಂಜ್ ಇದೆ, ಏನೋ ಒಂಥರ ಡಿಫ್ರೆಂಟ್ ಇದೆ. ಕ್ಯಾಮ್ರಾ ಇಟ್ಟರೆ ಬೇರೆ ಕಾಣಿಸ್ತಾ ಇದೆ, ಇಲ್ಲಿ ರಿಯಲಾಗಿ ಬೇರೆ ಕಾಣಿಸ್ತಾ ಇದೆ. ಸೊ ಪ್ರೈಸ್ ಸೇಮ್ ಇದೆ ಇದು ಕೂಡ. ಸೊ 2 ಸ್ಯಾರಿನ ನಾನು 6 ಮಂತ್ಸ್ ಹಿಂದೆ ಪರ್ಚೇಸ್ ಮಾಡಿದ್ದೆ. ಬಟ್ ಆವಾಗ ಹೇಳಿದ್ನಲ್ಲ, ಹೆಸ್ರು ಆವಾಗ ಹಿಡ್ಕೊಂಡು ನಮಗೆ ಸಿಗದೆ ಇದ್ದರೆ ಬೇರೆಯವ್ರ ಹತ್ರ ಹೋಗಿ ಕೇಳ್ಕೊಂಡು ಈ ಥರ ತೊಗೊಂಡಿದ್ದು ನಾನು. ಸೊ ಅದೆರಡು ಸೀರೆ. ಇನ್ನು ನಿಮಗೆ ಕಲೆಕ್ಷನ್ಸ್ ನೋಡೋ ಆಸೆ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ತೋರಿಸಿ ಅಂತ ಎಲ್ಲ ಕಲೆಕ್ಷನ್ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹೊಸ ಸೀರೆ ಅಂತ ಇವಿಷ್ಟನ್ನು ತೋರಿಸಿದ್ದೀನಿ ಗೈಸ್. ಅಲ್ಲಿ ನೀವು ಹೋದಾಗ ನೀವು ಕೂಡ ಯಾವುದೇ ಏರಿಯಾದಲ್ಲಾದರೂ ಹೋಗಿ ತೊಗೊಳ್ಳಿ, ಬಟ್ ಅಲ್ಲಿ ಹೋದಾಗ ನೀವು ಕೂಡ ಅಷ್ಟೇ, ಯಾರು ಫಸ್ಟ್ ಹೋಗ್ತೀರೋ ಅವರು ಆ ಥರ ನಂಬರ್ 1 ನಂಬರ್ 2 ಅಂತ ಸೀರಿಯಲ್ ನಂಬರ್ ಹಾಕ್ಕೊಂಡು ಬರ್ಕೊಳ್ಳಿ ಬಂದವ್ರನ್ನೆಲ್ಲ. ಆಗ ಯಾವುದೇ ಜಗಳ ಆಗಲ್ಲ. ಎಷ್ಟು ಜಗಳ ಆಡ್ತೀರಾ ಈ ಸೀರೆಗೋಸ್ಕರ ಅಂತ ಎಲ್ಲ ಕಡೆ ರೀಲ್ಸಲ್ಲಿ ನೋಡಿದ್ದಾರೆ. ಬಟ್ ಆ ಥರ ಮಾಡ್ಕೊಳ್ದೆ ನೀವೇ ಕಾಂಪ್ರಮೈಸ್ ಮಾಡಿಕೊಂಡು ನಿಧಾನವಾಗಿ ಮಾತಾಡಿಕೊಂಡು ಎಷ್ಟು ಜನನ ನಮ್ಮನ್ನ 30 ಜನ ಬಿಟ್ಟರು ಒಂದು ಸಲಾಗೆ. ಸೊ ಆ ಥರ 30 ಜನ ಬಿಡೋದಿದ್ರೆ ಮಾತಾಡ್ಕೊಂಡು ನೀವು ಒಂದು 4 ಜನ ಜೊತೆ ನಿಮ್ಗೆ ಈ ಕಲರ್ ಬೇಕಾ, ನಂಗೆ ಈ ಕಲರ್ ಬೇಕಾ, ಸಿಕ್ಕಿದ್ರೆ ಕೊಡ್ತೀವಿ ಅಂತ ಮಾತಾಡ್ಬೇಕು. ಬಟ್ ಅಲ್ಲಿ ನಾವು ಊಹೆ ಮಾಡೋ ಥರ ಆ ಕಲರ್ ಸಿಗಲ್ಲ. ಅಲ್ಲಿ ಸಿಕ್ಕಿದೆ ಪಂಚಾಮೃತ ಅಂದ್ಕೊಂಡು ಬರಬೇಕು, ಆ ಥರ ಇರುತ್ತೆ. ಯಾಕಂದರೆ ನಾವು ಕೇಳೋ ಕಲರ್ನ ಅಲ್ಲಿ ಬಂದಿರುತ್ತೆ ಸ್ಟಾಕ್ ಅಂತ ಕೂಡ ಊಹೆ ಮಾಡ್ಕೊಳಕ್ಕೆ ಅಸಾಧ್ಯ, ಹೇಳ್ತಾರೆ ನಾನು. ಸೊ ಹಾಗಾಗಿ ಆದರೂ ಆ ಥರ ಮಾತಾಡ್ಕೊಳ್ಳಿ. ಆವಾಗ ನೀವೊಂದು ಸೀರೆನ ತೋರಿಸಿದ್ರೆ ಅಟ್ಲೀಸ್ಟ್ ಫೋನಲ್ಲಿ ಫೋಟೋ ಇದ್ದು ಈ ಥರ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಬಟ್ ಅವ್ರು ಕೂಡ ಆವಾಗ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಇವ್ರು ನಂದೆತ್ತಿಟ್ಟಿರ್ತಾರೆ ಅಂತ. ಸೊ ಆ ಥರ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ 77,000 ಸಕ್ಕತ್ ಇಷ್ಟ ಆಯಿತು. ಬಟ್ ನಮ್ಮಮ್ಮ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅವರು ನನಗದು ಬೇಡ, ನನಗಿದೆ ಸಾಕಂದರು. ಹಾಗಾಗಿ ಯಾರೋ ಗೃಹಪ್ರವೇಶ ಅಂತ ಹೇಳ್ತಿದ್ರು, ಅವ್ರಿಗೆ ನಾನು ತೊಗೊಂಡೋಗಿ ಅದನ್ನ ಕೊಟ್ಬಿಟ್ಟೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ತೊಗೊಳ್ಳಿ ಅಂತ. ಸೊ ಅವ್ರು ಬೈ ಮಾಡಿದ್ರು ಅದನ್ನು. ಸೊ ಖುಷಿ ಆಯ್ತು ಫೈನಲಿ. ನನ್ನ ಪರ್ಚೇಸಿಂಗ್ ಬೇಡ ಅಂತ ಅನ್ನಿಸ್ತು, ನನಗೆ ಅವಶ್ಯಕತೆ ಇಲ್ಲ, ವರ್ಷಕ್ಕೆ ಒಂದು ಸಾಕು ಅನಿಸುತ್ತೆ ಅಷ್ಟೇ ಗೈಸ್ ನನಗೆ. ನಮ್ಮಮ್ಮಂಗೆ ಆದರೆ ಕ್ರೇಜ್ ಜಾಸ್ತಿ, ಅವ್ರು ಡೈಲಿ ಸೀರೆ ಉಡೋದ್ರಿಂದ ಫಂಕ್ಷನ್ಸ್ಗೆ ಹೋಗ್ತಾರೆ, ನಾನಾದರೆ ಕಮ್ಮಿ ಹೋಗೋದು. ಹಾಗಾಗಿ ಅವ್ರು ತೊಗೊಂಡ್ರು ನನಗೆ ಆಗುತ್ತಲ್ವ, ಅದಕ್ಕೆ ಸುಮ್ಮನಾಗೋದು. ಸೊ ಹೇಗಿತ್ತು ಅಲ್ಲೆಲ್ಲ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.